ಬಿಸಿ ತಟ್ಟೆ ಇಡ್ಲಿ, ಖಾರ ಚಟ್ನಿ, ಅದ್ರ ಮೇಲೆ ಬೆಣ್ಣೆ ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಮಾಡೋಕ್ಕೆ ಫಸ್ಟು 1 ಗ್ಲಾಸ್ ಸೊಸೈಟಿ ಅಕ್ಕಿ, 2 ಗ್ಲಾಸ್ ಇಡ್ಲಿ ಅಕ್ಕಿ, 1/4 ಗ್ಲಾಸ್ ಸಬ್ಬಕ್ಕಿ, 3/4 ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಅವಲಕ್ಕಿ, 1/4 ಟೀ ಸ್ಪೂನ್ ಮೆಂತ್ಯ ಹಾಕಿ ಚೆನ್ನಾಗಿ 5 ರಿಂದ 6 ಸಲ ನೀರಲ್ಲಿ ವಾಶ್ ಮಾಡಬೇಕು. 6 to 7 ಅವರ್ಸ್ ಬಿಟ್ಟು ಮಿಕ್ಸಿಲಿ ರುಬ್ಬಿದ್ದಾದ್ಮೇಲೆ ಕಲ್ಲುಪ್ಪು, 1/4 ಸ್ಪೂನ್ ಅಡಿಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಓವರ್ನೈಟ್ ಫರ್ಮೆಂಟ್ ಆಗೋಗ್ಬಿಟ್ರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಒದಗಿರುತ್ತೆ. ಇಡ್ಲಿ ಪ್ಲೇಟ್ಗೆ ಆಯಿಲ್ ಸವರಿ ಹಿಟ್ಟು ಹಾಕಿ 10 to 15 ಮಿನಿಟ್ಸ್ ಸ್ಟೀ ಮಾಡಬೇಕು. ಚಟ್ನಿಗೆ ಹುರ್ಗಡ್ಲೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹುರಿದಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕಲ್ಲುಪ್ಪು, ಸ್ವಲ್ಪ ನೀರು ಹಾಕೊಂಡು ರುಬ್ಬಿದ್ರೆ ಬಿಸಿ ಸಾಫ್ಟ್ ತಟ್ಟೆ ಇಡ್ಲಿ ಖಾರದ ಚಟ್ನಿ ರೆಡಿ ಆಗುತ್ತೆ. ಈ ಥರ ಇಡ್ಲಿ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ. ಇಲ್ಲಿ ನಾಟಿ ನಾಗಮಂಗಲ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ. ಬೆಣ್ಣೆ ಜೊತೆ ಸಾಫ್ಟ್ ಆಗಿರೋ ಇಡ್ಲಿ ಖಾರ ಚಟ್ನಿ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಮೀ. ಥ್ಯಾಂಕ್ ಯು.